ಅಡ್ಬಿದ್ದೆ ಬುದ್ಧಿ ಅಡ್ಬಿದ್ದೆ ಬಡವನ ಕೈ ಹಿಡಿದು ಕಾಪಾಡಿ ಬುದ್ಧಿ. ಏನು ಮಾದ ಏನಾಯ್ತು ಬುದ್ಧಿ ಆ ಲಿಂಗಣ್ಣ ನನ್ ಜಮೀನ್ ಹರಾಜ್ ಹಾಕ್ತೀನಿ ಅಂತ ಕುಂತವನೆ ಬುದ್ಧಿ. ಇರೋ 1 ಎಕರೆ ಜಮೀನ್ ಹರಾಜ್ ಹಾಕ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳು ಬಾಯಿಗೆ ಮಣ್ಣು ಹಾಕ್ಬೇಕಾಯ್ತದೆ ಬುದ್ಧಿ. ಜಮೀನ್ ಅವನ್ ಯಾಕೆ ಹರಾಜ್ ಮಾಡ್ತಾನೆ? ಅವನ ಹತ್ರ ಹೊಸಿ ಸಾಲ ಮಾಡಿದ್ದೆ ಬುದ್ಧಿ. ಬುದ್ಧಿ ಅಸಲು ಬಡ್ಡಿ ಎಲ್ಲಾ ಸೇರಿ 2,500,000 ಆಗೈತೆ ಹೇಳಿ ಅವ್ರೀಗ ಅದನ್ನ ಕೊಡ್ಲೇಬೇಕು ಅಂತ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ. ನಾನೇನ್ ಮಾಡ್ಲಿ ಮಾದ? ನೀವೇ ಹಂಗ ಅಂದ್ಬಿಟ್ರೆ ಹೆಂಗೆ ಬುದ್ಧಿ? ನೀವೇನಾದ್ರೂ ಮಾಡಿ ಬುದ್ಧಿ, ನಿಮ್ ಪಾದ ಬುದ್ಧಿ, ನೀವೇ ನನ್ ಗತಿ ಬುದ್ಧಿ. ಬುದ್ಧಿ ಏನಾದ್ರು ಮಾಡಿ ಬುದ್ಧಿ, ನನ್ ಪ್ರಾಣನಾದ್ರೂ ಒತ್ತ ಇಟ್ಟು ನಿಮ್ ಸಾಲ ತೀರಿಸ್ಬಿಡ್ತೀನಿ. ಆದ್ರೆ ಅಷ್ಟೊಂದು ಹಣ ನನ್ನ ಹತ್ರ ಇಲ್ವಲ್ಲಪ್ಪ. ನೀವೇ ಹಂಗ ಅಂದ್ಬಿಟ್ರೆ ಹೆಂಗ್ ಬುದ್ಧಿ? ನೀವ್ ಹಂಗ ಅಂದ್ಬಿಟ್ರೆ ನಾನು ನೇಣ ಹಾಕೊಂಡು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ನಿಮ್ ದಮ್ಮಯ್ಯ ಬುದ್ಧಿ, ಏನಾದ್ರು ಮಾಡಿ ಬುದ್ಧಿ. ಇಲ್ಲೇ ಕೂತಿರಿ, ಬಂದೆ. ರತ್ನ ಸ್ವಲ್ಪ ಬೀದಿ ಬಾಗಿಲು ಹಾಕೋ. ಸರಿ, ನಾನು ಇಲ್ಲೇ ಹೋಗಿ ಬಂದ್ಬಿಡ್ತೀನಿ. ಕೂತ್ಕೊಳ್ರು ಕೂತ್ಕೊಳ್ರು. ಯಾರು? ನಾನು ಸೀತಾರಾಮು. ಓ, ಸೀತಾರಾಮಪ್ಪನವ್ರು ಬಂದವ್ರೆ. ಇದೇನ್ ಶಾನ್ಭೋಗ್ರಿ ಇಷ್ಟೊತ್ನಲ್ಲಿ? ಇರಮ್ಮ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿದೆ. ಅದೇನಾಗ್ಬೇಕು ಹೇಳಿ. ನನ್ಗೆ ಈ ಕ್ಷಣ 2,500,000 ರೂಪಾಯಿ ಬೇಕಾಗಿದೆ ಇರಮ್ಮ. 2,500,000 ರೂಪಾಯಿ ಇವಾಗ್ಲೇ ಬೇಕಾ? ಬೆಳಿಗ್ಗೆ ಕೊಟ್ರೆ ಆಗ್ದಾ? ಇಲ್ಲ ಇರಮ್ಮ, ಇವಾಗ್ಲೇ ಬೇಕಾಗಿದೆ. ಸರಿ, ಅಂಗಡಿ ಬಾಗಿಲು ತೆಗೆದು ಕೂತ್ಕೊಂಡಿರಿ, 2 ನಿಮಿಷ ದುಡ್ಡು ತಂದ್ಬಿಡ್ತೀನಿ. ಸರಿ, ಬರ್ತಾ ಒಂದು ಬಿಳಿ ಕಾಗದನ ತಗೊಂಡ್ ಬಾ. ಯಾಕೆ? ಪತ್ರ ಬರ್ಕೊಡ್ತೀನಿ. ಅದೆಲ್ಲ ಯಾಕೆ? ವ್ಯವಹಾರ ಬರವಣಿಗೆಲಿದ್ರೆ ಒಳ್ಳೇದು. ದಯವಿಟ್ಟು ನಾನು ಹೇಳ್ದಾಗೆ ಮಾಡು. ಸರಿ. ಏನ್ ಸಮಾಚಾರ? ಏನೋ ತಕ್ಷಣ ಒಂದಷ್ಟು ಹಣ ಬೇಕಂತೆ, ಅದಕ್ಕೆ. ಕೊಡು ಕೊಡು. ಏನಿದು ಕಾಗ್ದ? ಕೊಟ್ಟಣಕ್ಕೆ ಪತ್ರ ಬರ್ಕೊಡ್ತೀನಿ ಬಲವಂತ ಮಾಡಿದ್ರು, ಅದಕ್ಕೆ. ನಾನು ಬರ್ತೀನಿರು, ನಮ್ ಖುಷಿರಾಜನ್ನ ನೋಡ್ಬೇಕು. ಇಷ್ಟೊತ್ತಲ್ಲಿ ಬಂದು ನನ್ ಮಾನ ತೆಗಿತೀಯಾ? ಮಲ್ಕೋ. ಎಲ್ರಿಗೂ ಗೊತ್ತಿದೆ ಇರಿ. ಗೊತ್ತಿದೆ ಅಂತ ಊರ್ಗೆಲ್ಲ ಡಂಗರ್ ಹೊಡಿತೀಯಾ? ಸುಮ್ನೆ ಬಿದ್ಕ. ಹೋಗೇನಾರ ಮಾಡ್ಕತ್ತಾಗ. ತಗೊಳ್ಳಿ ಶಾನ್ಭೋಗ್ರೆ. ತುಂಬಾ ಉಪಕಾರ ಆಯ್ತಿರಮ್ಮ. ಆದಷ್ಟು ಬೇಗ ಹಣ ವಾಪಸ್ ಮಾಡೋ ಏರ್ಪಾಟ್ ಮಾಡ್ತೀನಿ. ದುಡ್ಡು ಎಣಿಸ್ಕೊಳ್ಳಿ. ಪರವಾಗಿಲ್ಲ. ತಗೋ ಮಾದ, 2,500,000 ರೂಪಾಯಿ ಇದೆ. ಮೊದ್ಲಿದ್ದ ಲಿಂಗಣ್ಣನ್ ಕೊಟ್ಟು ಸಾಲದ ಪತ್ರಗಳನ್ನೆಲ್ಲ ಹರಿದಾಕ್ಬಿಡು. ಬುದ್ಧಿ ಬಡವನ್ನ ಬದುಕಿಸ್ಬಿಟ್ರಿ ಬುದ್ಧಿ, ಬದುಕಿಸ್ಬಿಟ್ರಿ ಬುದ್ಧಿ. ಈ ನಿಮ್ ಸಹಾಯನ ನನ್ನ ಪ್ರಾಣ ಇರೋ ತನಕ ಮರೆಯೋದಿಲ್ಲ. ಪರವಾಗಿಲ್ಲ, ದೇವರು ನಿಮ್ಗೆ ತಣ್ಣಗಿಟ್ಟಿರ್ಲಿ ಬುದ್ಧಿ. ಹೋಗ್ಬಿಟ್ಟು. ಏನ್ ಸಾವುಕಾರ್ರೆ? ಯಾವುದು ಇದು ಹೊಸ ಹೂವು? ತುಂಬೆ ಹೂವು ಸಾವುಕಾರ್ರೆ. ಅಂದ್ರೆ ಕಾಳವನಲ್ಲ, ಅವನ್ ಎಳ್ಳೆ ಅಂತಿ. ಅಲ್ಲಿ ಕಾಳ ಮತ್ ಮದ್ವೆ ಆದ ಅಂತ ಗೊತ್ತಿತ್ತು, ಆದ್ರೆ ಅವಳು ಎಷ್ಟ್ ಚೆನ್ನಾಗಿರ್ತಾಳೆ ಅಂತ ಗೊತ್ತಾಗ್ಲಿಲ್ವಲ್ಲೋ. ಬಿತ್ತ ನಿಮ್ ಕಣ್ಣು. ತುಂಬೆ ಹೂವು ದೇವರ ಪಾದ ಸೇರೋ ಹೊತ್ ಬಂತು. ಕಾಳ ಎಲ್ಲಿದನು? ಕಬ್ಬನ್ ಗದ್ದೆ ತಾವಿದ್ದ. ಸಾವುಕಾರ್ರೆ ಸುದ್ದಿ ಕೇಳಿದ್ರ? ಏನದು? ಕೆಂಪೆ ಈ ಊರೇ ಬಿಟ್ಟು ಹೊರಟೋಗ್ಬಿಟ್ಲಂತೆ.
ಎಲ್ರಿಗೂ ಸಿಹಿ ಹಂಚ್ ಹೋಗು. ಏನು ಸಿಹಿ ಹಂಚೋ ಕೇಳ್ತಾ ಇದೀಯಾ? ಒಂದ್ ಭಾರನೇ ಕಳೀತು. ಭಾರ ಕೊಟ್ಟೋರು ನೀವೇ, ಭಾರ ಕಳೀತು ಅಂತ ಹೇಳೋರು ನೀವೇ. ಇದ್ ಯಾವ ನ್ಯಾಯ ಸಾವುಕಾರ್ರೆ? ಹೇಳ್ದಷ್ಟು ಕೇಳು, ಹೋಗು. ಟಿಪ್ ನನ್ನ ಮಗನೇ. ಅವನ್ಯಾಕ್ ಬೈತೀಯ? ಬೇಗ ಬೇಗ ಆಡೋ. ತಗೋ ಆಡು. ರತ್ನ, ಬನ್ನಿ ಅತ್ತೆ. ನಮ್ ತೋಟದಿಂದ ಬಂದಿದೆ, ತಗೋ. ಊಟ ಆಯ್ತಾ? ಇನ್ನೂ ಇಲ್ಲ ಅತ್ತೆ. ಯಾಕೆ? ಅವರಿನ್ನೂ ಬಂದಿಲ್ವಲ್ಲ. ಮದುವೆ ಆದ್ಮೇಲೂ ಇದೇ ಗತಿನಾ? ಈ ಜನ್ಮದಲ್ಲಿ ಇವನಿಗೆ ಬುದ್ಧಿ ಬರೋಲ್ಲ. ಅಲ್ಲ, ಮನೇಲಿ ಒಂದು ಹೆಣ್ಣು ಜೀವ ಕಾದಿದೆ ಅನ್ನೋದಾದ್ರೂ ತಿಳ್ಕೊಬೇಡ್ವಾ? ಹೊರಗಡೆ ಹೋಗಿದ್ದಾರೆ. ಏನ್ ಕೆಲ್ಸನೋ ಏನೋ ಪಾಪ. ಓಹೋ, ಇವನ್ ಕಡಿಯೋ ಕೆಲ್ಸ ನನಗ್ ಗೊತ್ತಿಲ್ವಾ? ಹೋಗಿ ಊಟ ಮಾಡಿ ಮಲ್ಕೋ. ಬಂದ್ಮೇಲೆ ಎದ್ದು ಬಡ್ಸೋವಂತೆ. ಅತ್ತೆ ಅತ್ತೆ, ನೋಡು, ಬರ್ತಾ ಇದೆ ಧರ್ಮರಾಯನ ಮೆರವಣಿಗೆ. ರತ್ನ ನೋಡು, ಇವರೇ ನಾಟಕದವರು. ನಮಸ್ಕಾರ. ಸಾವಿತ್ರಿ ಯಮನ್ ಮಾತಾಡ್ಸೋಕೆ ನರ್ಕಕ್ಕೆ ಹೋದಂತೆ. ನಾನು ಯಮಧರ್ಮರಾಯನ್ನೇ ಮನೆಗೆ ಹೇಳ್ಕೊಂಡು ಬರ್ತೀನಿ. ಇವಳೆ ಸಾವಿತ್ರಿ. ನಮಸ್ಕಾರ. ಒಳಗ್ ಬನ್ನಿ ಬನ್ನಿ. ಬನ್ನಿ. ದಯವಿಟ್ಟು ಕ್ಷಮಿಸ್ಬಿಡೋ ರತ್ನ, ಇವರನ್ನೆಲ್ಲ ಊಟಕ್ಕೆ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಮುಂಚೆನೆ ಹೇಳ್ಕೊಳ್ಸೋಕ್ಕಾಗ್ಲಿಲ್ಲ. ಏನು ಪರವಾಗಿಲ್ಲ, ನೀವು ಹೋಗಿ ಅವ್ರ ಹತ್ರ ಮಾತಾಡ್ತಾ ಇರಿ. 2 ನಿಮಿಷದಲ್ಲಿ ಅಡಿಗೆ ಮಾಡ್ಬಿಟ್ಟು ಎಲೆ ಹಾಕ್ತೀನಿ. ಹೀನ್ ಸುಳಿ ಬೋಳಿಸ್ರೆ ಹೋಗುತ್ತೆ ಅಂತ. ಅವನಿಗೆ ಮದುವೆನೇ ಅಲ್ಲ, 10 ಮಕ್ಕಳಾಗಿ ತಲೆ ನೆರೆದ್ರು ವ್ಯವಹಾರ ಜ್ಞಾನ ಮಾತ್ರ ಈ ಜನ್ಮದಲ್ಲೇ ಬರೋಲ್ಲ. ಏನ್ ಸಮಾಚಾರ? ಹುಡುಗು ಮಿಂಚು ಮಳೆ ಜೊತೆಲೇ ಬರ್ತಾ ಇದೆಯಲ್ಲ. ಆ ಸೀತಾರಾಮ ಮನೆಗೆ ಹೋಗಿ ನೋಡಿ, ಗೊತ್ತಾಗುತ್ತೆ. ಗೊತ್ತು ಇಲ್ದೆ ಬೀದಿಲ್ ಹೋಗೋ ಜನಗಳನ್ನೆಲ್ಲ ಮನೆಗ್ ಕರ್ಕೊಂಡು ಬಂದು ಊಟಕ್ಕೆ ಕೂರಿಸಿದ್ದಾನೆ. ಆ ಮಂಕುದಿಣ್ಣೆ ರತ್ನ ಕೈ ಕಾಲು ಗಟ್ಟಿ ಇದೆ ಅಂತ ಬೇಯಿಸಿ ಹಾಕ್ತಾ ಇದ್ದಾಳೆ. ಗಂಡ ಹೆಂಡತಿ ಇಬ್ರು ಹೀಗಾದ್ರೆ ನಾಳೆ ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೋಬೇಕಾಗುತ್ತೆ ಅಷ್ಟೇ. ಕಮಲು, ಇದೆಲ್ಲ ಅವ್ನು ಹುಟ್ಕೋಣ. ಅದಕ್ಕೆ ನನ್ನನ್ನೇನು ಮಾಡ್ಬೇಕು ಅಂತೀಯೇ? ಬೇರೆ ಏನು ಮಾಡ್ಬೇಡಿ, ಅವನಿಗೆ ಚೆನ್ನಾಗಿ ಬುದ್ಧಿ ಕಲ್ಸಿ. ನೋಡ್ತಾ ಇರಿ, ನೇರವಾಗಿ ಅವನ ಮನೆಗೆ ಹೋಗಿ ಎಲ್ರ ಮುಂದೇನು ಲೋ ಬಡವ, ಹೀಗೇನೋ ಸಂಸಾರ ನಡೆಸಿರೋದು ಅಂತ ಹೇಳಿ ಚೆನ್ನಾಗಿ ಚೀಮಾರಿ ಮಾಡಿ ಬರ್ತೀನಿ. ಅಷ್ಟು ಮಾಡಿ. ಬನ್ನಿ ಯಾರಲ್ಲ ಇವರೆಲ್ಲ ಸೀತಾರಾಮು? ನಿನ್ನೆ ನಮ್ಮ ಊರಿನಲ್ಲಿ ನಾಟಕ ಹಾಕಿದ್ರಲ್ಲ ಅವರೇ. ಊಟಕ್ಕೂ ಕಾಸಾಗದೆ ಬಸ್ ಸ್ಟ್ಯಾಂಡ್ ಬಾಯ್ ಮಾಡ್ಬಿಡ್ತಾ ಕೂತಿದ್ರು. ಹೊಟ್ಟೆ ತುಂಬಾ ಊಟನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ನಾನೇ ಕರ್ಕೊಂಡು ಬಂದೆ. ಇಷ್ಟೇ ಜನ ಸಿಕ್ಕಿದ್ದು? ಇಲ್ಲ, ಇನ್ನೂ ಕೆಲವರು ನಡೆಯೋಕಾಗದೆ ಅಲ್ಲೇ ಬಸ್ ಸ್ಟ್ಯಾಂಡ್ ಅನ್ನ ಕೂತಿದ್ದಾರೆ. ಅವರಿಗೂ ಇವರೇ ಊಟ ತಗೊಂಡು ಹೋಗ್ತಾರೆ. ಹೋಗ್ತಾರೆ. ಕೊಂಡು ಹೋದ್ರು ಅಂತ ಅವ್ರಿಗೇನಂತ ಮಾವ, ಇವರೇ ಯಮ. ಮತ್ತಿದು ನಾನೇ ಸಾವಿತ್ರಿ. ಯಮ ಅಂತೆ ಸಾವಿತ್ರಿ ಅಂತೆ. ಇವನ್ ತಿನ್ನೋದನ್ನ ನೋಡೋದು ಗೊತ್ತಾಗಲ್ವೇ? ಇವನ್ ಸಾವಿತ್ರಿ ಪಾಲಿಗೆ ಮಾತ್ರ ಯಮ ಅಲ್ಲ, ತಿನ್ನೋ ಅನ್ನಕ್ಕೂ ಪಾಲಕ್ಕೂ ಯಮ. ಏನಪ್ಪ, ಎಷ್ಟು ದಿವಸ ಆಯ್ತು ನೀವು ಊಟ ಮಾಡಿ? 5 ದಿವಸ ಆಯ್ತು ಸ್ವಾಮಿ, 5 ದಿವಸ. ಸ್ವಾಮಿ, ನಮ್ಮ ಹಣೆ ಬಾರ. ಯಾವ ನಾಟಕ ಆಡಿದ್ರು ಜನನೇ ಬರೋದಿಲ್ಲ ಅಂತಾರೆ. ಎಷ್ಟು ಚೆನ್ನಾಗಿ ಕಣ್ಣ ಆಡ್ತಾರೆ ಗೊತ್ತಾ? ಎಲ್ಲಿ ಆಗೋದಲ್ಲೇ ಸ್ವಾಮಿ ಗೊತ್ತಾಗಿಲ್ಲ. ಹೋದ ಊಟ ಮಾಡೋದು ಈಗ ಗೊತ್ತಾಯ್ತು ಕೊಂಡ್ರು. ನಿಮ್ ನಾಟಕ ಕಂಪ್ನಿ ಯಾಕೆ ದುಡ್ಡಾಗೋಲ್ಲ ಅಂತ ಈಗ ಗೊತ್ತಾಯ್ತು. ನಿನ್ ಶರೀರವೋ ನಿನ್ ಶಾರೀರವೋ ಅಯ್ಯೋ ಬರ್ಕೋಬೇಕು. ಏನು ಮಾವ, ಯಾಕೋ ಖಾರವಾಗಿ ಇದ್ದಿಲ್ಲ. ಅತ್ತೇನಾದ್ರೂ ಬೈದಳೇನೋ? ರತ್ನ ಇನ್ನೊಂದು ಎಲೆ ಹಾಕು, ಮಾವ ಇಲ್ಲೇ ಊಟ ಮಾಡ್ತಾರೆ. ಬಾ ಮಾವ, ನಿಂಗೆ ಇಷ್ಟು ಹೊತ್ತೆ ಅಡಿಗೆ. ಈರುಳ್ಳಿ ಬೇಳೆ, ಹುಳಿ, ತೆಂಗಿನಕಾಯಿ ಚಟ್ನಿ, ಮಾವಿನಕಾಯಿ, ಉಪ್ಪಿನಕಾಯಿ, ನೀರ್ ಬೇಕು. ಬಾವ ಸೀತಾರಾಮ, ನನ್ ಕೋಪ ಎಷ್ಟು ಬೇಗ ಅಡಗಿಸ್ಬಿಟ್ಟು ನೋಡ್ಯಾ? ನಾಗೆ ಚಪಲಕ್ಕೆ ಎಷ್ಟು ಬೇಗ ಸೋಲುತ್ತೆ. ಮೊದಲು ಅನ್ನ ಬಡಿಸಿ ಈರುಳ್ಳಿ ಹುಳಿ ಇಟ್ಟು ಬಂದ್ಬಿಡು. ಬಹಳ ಚೆನ್ನಾಗಿದೆ ಅಮ್ಮ. ಮಾವ, ಇದೇನು ಅರ್ಧ ಊಟ ಮಾಡಿ ಹೇಳ್ತಿದ್ದೀರಿ? ನಾನು ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಕಬ್ಲು, ಮನೆ ಅಂದ್ರೆ ಹೀಗಿರ್ಬೇಕು ನೋಡು. ಧರ್ಮಚಕ್ರ
ಬಂದೆ ಮಾವ. ಅಲ್ವೇ ರತ್ನ, ನೀನ್ ಹೀಗ್ ಬಂದವರಿಗೆಲ್ಲ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾ ಇದ್ರೆ ಈ ಮನೆನೇ ಮಾರ್ಕೋಬೇಕಾಗುತ್ತೆ. ಮೊದಲು ನಿನ್ ಗಂಡನ್ಗೆ ಸರಿಯಾಗಿ ವಿವೇಕ ಹೇಳು. ಮಹಾರಾಯರಾಗಿ ಮನೆ ತುಂಬಾ ದುಡಿದು ಬಂದು ಹಾಕುವಾಗ ಮಾಡೋದು ಕಷ್ಟ ಅಂತ ಯಾವ ಬಾಯಿಂದ ಹೇಳಿ ನಾನು? ಸರಿ ಹೋಯ್ತು, ಎರಡು ದದ್ದು ಹೊರಕ್ ಹಾಕು ಅಂತ ನೀನು ಅವನು ಹೆಂಡ್ತಿ ಅಲ್ವೇ? ರಾಮ ರಾಮ. ಸರಿ, ನಂಗಿಲ್ಲೇ ಎಲೆ ಹಾಕು. ನೋಡ್ರೆ ತಗೊಳ್ಳಿ, ಒಂದೆರಡು ಗಾಡಿ ಹುಲ್ಲನ್ನ ನಮ್ಮ ಮನೆ ಕಳ್ಸ್ಕೊಟ್ಬಿಡಿ. ಸರಿಯಾಗಿದ್ಯಾ? ಸರಿಯಾಗಿದೆ ಸ್ವಾಮಿ. ಇದನ್ನು ತಗೊಳ್ಳಿ. ಇಲ್ಲ ಇಲ್ಲ ಬೇಡಿ ಸ್ವಾಮಿ. ಪರವಾಗಿಲ್ಲ, ಬೇಗ ಕಳ್ಸ್ಕೊಟ್ಬಿಡಿ ಮನೆಗೆ. ಇರ್ಲಿ. ಕೆಂಪ, ಶಾನ್ ಬಾಗೂರ್ ಮನೆಗೆ 2 ಗಾಡಿ ಹುಲ್ ತಗೊಂಡೋಗಿ ಹಾಕ್ಬಿಡಪ್ಪ. ಬೇಗ ತಗೊಂಡು ಹೋಗ್ಬಿಡಪ್ಪ. ಸೀತಾರಾಮ. ಓ, ಏನ್ ರಾಗಣ? ಏನಾಯ್ತು ನಿನ್ ವ್ಯಾಪಾರ? ಎತ್ತಿಗೆ ಹುಲ್ಲಿರ್ಲಿಲ್ಲ, ಕೊಂಡ್ಕೊಂಡು ಮನೆಗೆ ಕಳಿಸ್ತಾ ಇದ್ದೆ. ನಿನ್ನ ಮನೇಲೆ ಮೆದೆ ಇತ್ತು, ಏನಾಯ್ತು? ಮೊನ್ನೆ ಹನುಮ ಬಂದಿದ್ದ, ಕೊಟ್ಬಿಟ್ಟೆ. ಹಾಗೆ ಸ್ವಲ್ಪ ದುಡ್ಡನ್ನು ಕೊಡ್ಬೇಕಿತ್ತು. ದುಡ್ಡ ಅವ್ನು ಕೇಳಲಿಲ್ಲ, ನಾನು ಕೊಡ್ಲಿಲ್ಲ. ಬಿಡ್ತೀನಿ ನೋಡು. ಡಬ್ಲಿನ್ ತಂದು ಅವನು ಕೇಳಿದ್ನಂತೆ ಇವನು ಕೊಟ್ಟನಂತೆ. ಊರ್ ಕಾದು ದೊಡ್ಡ ಬೋರೆಗಾಡು ಅನ್ನಿಸ್ಕೊಳ್ಳೋದು ಹೀಗೇನೆ. ಏನೋ ಬಡವ ಕೇಳ್ದ, ಕೊಟ್ಟೆ. ಅದರಿಂದ ಏನ್ ಬಂತು ನಷ್ಟ? ಏನಾಗ್ಲಿಲ್ಲ ನಷ್ಟ. ಗದ್ದೆ ಕಡೆ ಹೋಗಿದ್ಯಾ? ಇಲ್ಲ, ನಾನು ಯಾಕೆ ಹೋಗ್ಲಿ? ಅಲ್ಲಿ ಕೆಲಸದವ್ರು ಇದ್ದಾರೆ, ಅವ್ರ ಪಾಡಿ ಕೆಲಸ ಮಾಡಿ ಹೋಗ್ತಾರೆ. ಮಾಡ್ತಾರೆ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡುವಂತ ನಡಿ ಬಾ. ನೋಡ್ರಿಯಾ, ಮಾಡ್ತಾರೆ ಅಂದಿಯಲ್ಲ, ನಿನ್ ಕೆಲ್ಸಗಾರ ಮಾಡೋ ಕೆಲ್ಸನ. ಅಲ್ಲಿಬ್ರು ಬೀಡಿ ಸೇತ ಕೂತಿದ್ದಾರೆ, ಅವ್ರು 3 ಜನ ಹರಟೆ ಹೊಡಿತಾ ಇದ್ದಾರೆ, ಮಿಕ್ಕದವರೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಬಹಳ ಚೆನ್ನಾಗಿ ಕೆಲಸ ನಡೀತಾ ಇದೆಯಪ್ಪ. ಏನೋ ಬಿಸಿಲು ಹೊತ್ತು ದಣಿ ಮಾಡಿಸ್ಕೊತಾ ಇದ್ದಾರೆ, ಹೋಗ್ಲಿ ಬಿಡೋ ಪಾಪ. ಲೋ ಸೀತಾರಾಮು, ನಿನಗ್ ಬುದ್ಧಿ ಹೇಳಕ್ ಬಂದಲ್ಲ, ನನಗ್ ಹೊಡಿಬೇಕು. ನಿನಗ್ ಬುದ್ಧಿ ಹೇಳೋದು ಒಂದೇ, ಆನೆಗ್ ಚಟಿ ತೋರಿಸೋದು ಒಂದು. ಕೋಪಿಸ್ಕೋಬೇಡ್ವೋ ಹೇಳ್ರಪ್ಪ. ಓಹೋ, ಏನು ನಂಜಾಪುರ ಶಾನ್ ಬಾಗ್ರು ಅಪರೂಪಕ್ಕೆ ಜಮೀನ್ ಕಡೆ ಬಂದ್ಬಿಟ್ಟಿದ್ದೀರಿ? ಏನಿಲ್ಲ ಚಿನ್ನೋಬಾ, ಇವ್ರ ಜಮೀನ್ ಯಾವ್ದು ಅಂತ ಮರ್ತ ಹೋಗಿತ್ತಂತೆ, ತೋರ್ಸೋಣ ಅಂತ ಕರ್ಕೊಂಬಂದೆ. ಆಗ ಕಾವಂದ್ರೆ ಈ ನಾಲೆಗೆ ಈ ಕಡೆ ಇರೋದೆಲ್ಲ ನನ್ ಜಮೀನು, ಆ ಕಡೆ ಇರೋ ತಮ್ಮದು. ಏನೋ ಸೀತಾರಾಮ, ನಿನ್ ಜಮೀನಲ್ಲಿ ಇಷ್ಟ ಚೆನ್ನಾಗಿ ಕೆಲಸ ನಡೀತಾ ಇದೆ? ಇಲ್ಲ ಚಿನ್ನವ, ಬಿಸಿಲು ಅಂತ ದಣವರ್ಸ್ಕೊತಾ ಇದ್ದಾರೆ. ಹೋಗಿ ಕೊಡೆ ಹಿಡಿ. ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕೂಗಾರೋರು ಇದ್ರೆ ತಾನೆ ಇವರೆಲ್ಲ ಕೆಲಸ ಮಾಡೋದು. ಯಥಾ ರಾಜ ತಥಾ ಪ್ರಜಾ. ಆಯ್ತು ರಾಗಣ್ಣ, ಇನ್ಮೇಲೆ ನೋಡ್ಕೊತೀನಿ. ಆಯ್ತಾಯ್ತು, ಬಾ. ಬಹಳ ದೂರ ನಡೆದು ಬಂದು ದಣವಾಗಿರ್ಬೇಕು, ಎಳ್ನೀರ್ ಕೀಳಿಸ್ತೀನಿ. ಬೇಡ ಅದಕ್ಕೆ ಯಾಕೆ ತೊಂದ್ರೆ? ಯಾವ್ದಕ್ಕೆ? ಎಳ್ನೀರ್ಗ? ಬೆದ್ದ ಬರಲಿ. ಅವನಿಗಂತೂ ಸಂಸಾರ ಮಾಡಿ ಅಭ್ಯಾಸವಿಲ್ಲ. ನೀನು ಅವನ್ ಹಾಕೋ ತಾಳಕ್ಕೆ ಕುಣಿದ್ರೆ ಹೇಗ್ ರತ್ನ? ಇವತ್ತಂತೂ ಚಿಕ್ಕ ಸಂಸಾರ ಸರಿ ಹೋಯ್ತು, ನಾಳೆ ದೊಡ್ಡದಾದ್ಮೇಲೆ ಕೈ ಕುಂತಿತು ಅಂತ ಇತ್ತು. ಆಗೇನ್ ಮಾಡ್ತೀಯ? ನೀವಿದ್ದೀರಲ್ಲ ಅತ್ತೆ, ಉಪವಾಸ ಸಾಯದಕ್ ಬಿಡ್ತೀರಾ? ಅವ್ರಿಗೆ ಬುದ್ಧಿ ಹೇಳೋ ಕೆಲ್ಸ ನೀವೇ ಮಾಡಿ. ಸರಿ, ಅವನ್ನ ಬೈದು ನನ್ನ ನಾಲ್ಗೆ ಅಂತೂ ತೂತ್ ಬಿದ್ದು ಹೋಯ್ತು. ಗಂಡಸಿಗೆ ಹೆತ್ತು ತಾಯಿಗಿಂತ ಕೈ ಹಿಡ್ದ ಹೆಂಡ್ತಿನೇ ಹೆಚ್ಚು. ನೀನ್ ಹೇಳೋ ರೀತಿಯಲ್ಲಿ ಹೇಳು, ಕೇಳಿ ಕೇಳ್ತಾನೆ. ಈಗ ಹೀಗಂತೀರಾ? ನಾಳೆ ನಾನೇನಾದ್ರೂ ಅಂದು ಅವ್ರು ನಿಮ್ಮ ಹತ್ರ ಅತ್ತೆ ಅಂತ ಓಡ್ ಬರ್ತಾರೆ, ಆವಾಗ ನೀವು ಸುಮ್ನೆ ಇರ್ತೀರಾ? ನೀನ್ ಯಾರೇ ನನ್ ಮಗನ ಅಂಕೆ ಮಾಡೋಕೆ ಅಂತ ನೀವು ಕೇಳಿದ್ರೆ ನಾನೆಲ್ಲ ಹೋಗೋದು? ಅದಕ್ಕೆ ನೀವು ಉಂಟು, ನಿಮ್ ಮಗ ಉಂಟು. ಓಹೋ, ಕಲಿಯುಗದ ಧರ್ಮರಾಯ ಬರ್ತಾ ಇದ್ದಾನೆ. ಸ್ವಾಮಿ ಶಾನ್ ಭೋಗ್ರೆ, ಬನ್ನಿ ಇಲ್ಲಿ ನಿಂತ್ಕೋ. ರತ್ನ ಹೇಳಿದ್ನಲ್ಲ, ಅವ್ರುಂಟು ನೀವುಂಟು. ಏನದು ಅತ್ತೆ? ರತ್ನ ನೋಡ್ದೇನೋ? ನಿತ್ಯ ನೋಡ್ತಾ ಇದ್ದೀನಿ. ಈಗ ಅವಳೇನಾಗಿದ್ದಾಳೆ ಹೇಳು? ಚೆನ್ನಾಗಿದ್ದಾಳೆ. ನಿನ್ ತಲೆ. ಯಾಕತ್ತೆ? ಇನ್ಮೇಲಾದ್ರೂ ಅವಳಿಗೆ ಹೆಚ್ಚಿಗೆ ಕೆಲಸ ಕೊಡದೆ ನೋಡ್ಕೋ. ಹೊತ್ತೊತ್ತಿಗೆ ಸರಿಯಾಗಿ ಮನೆಗೆ ಬಂದು ಅವಳು ಸಂತೋಷ ಪಡೋ ಹಾಗೆ ನಡ್ಕೋ. ಯಾಕೆ? ಅವಳೇನಾದ್ರೂ ಹೇಳಿದ್ಲ? ಏನಂತೆ? ಇನ್ನೊಂದು 6 ತಿಂಗಳಲ್ಲಿ ನಾನ್ ಮೊಮ್ಮಗನ್ನ ಎತ್ಕೊಳ್ತೀನಂತೆ. ಮಗನ್ ಎತ್ಕೊತೀಯ? ರಾಗಣ್ಣಗೆ ಇನ್ನು ಮದುವೆನೇ ಆಗಿಲ್ಲ? ಅಯ್ಯೋ ಬೆಪ್ ಮುಂಡೆದೆ, ನನಗೆ ರಾಗಣ್ಣ ಬೇರೆ ನೀನ್ ಬೇರೆನೋ? ಅಷ್ಟೇ ತಾನೆ. ಆ, ಆ. ರತ್ನ 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 ರತ್ನ, ಏ ರತ್ನ, ಅತ್ತೆ ಹೇಳಿದ್ ನಿಜನಾ? ಹ್ಮ್. ರತ್ನ, 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 ಹ್ಮ್. ಏ ರತ್ನ,
ಒಂದ್ ಕಟ್ ಗಣೇಶ್ ಬಿಡಿ ಕೊಡು. ಇರೋವಿಲ್ವಾ? ಇಲ್ಲ, ನೀರ್ ತರಕ್ಕೆ ಒಳಗೆ ಹೋಗೋಳೆ. ಹಾ ಹಾ ತಗೋ. 20 ರೂಪಾಯ? ಚಿಲ್ಡ್ರ ನೀನೆ ಮಾಡಿಕ್ಕ. ಚಿಲ್ಡ್ರ ನಂತ ಐತೆ. ಏಯ್. ಏನಮ್ಮ? ಏನ್ ಸೀತಾರಾಮಪ್ಪನವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನ್ ಕೊಟ್ಟ ದುಡ್ಡನ್ನ ಮಾದನ್ ಕೊಟ್ಟಿದ್ದೆ. 6 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂದವನು ಇನ್ನೂ ತಲೆ ತೋರಿಸಿಲ್ಲ. ಇನ್ನೊಂದ್ 2 ತಿಂಗಳಲ್ಲಿ ನಾನೇ ಕೊಟ್ಬಿಡ್ತೀನಿ. ಹಾಗೆ ಆಗ್ಲಿ. ಈಗಲೇ ಕೊಟ್ಬಿಡ್ತಿದ್ದೆ, ಆದ್ರೆ ನಮ್ ತೋಟದಲ್ಲಿ ಒಂದು ಬಾವಿ ತೆಗಿತಾ ಇದ್ದೀನಿ. ಎಲ್ಲಾ ಹಣ ಅದೇ ನುಂಗ್ತಾ ಇದೆ. ಏನ್ ಸೀತಾರಾಮಪ್ಪ, ನಾನೇನಾದ್ರೂ ನಿಮ್ಮನ್ನ ಹಣ ಕೇಳಿದ್ನ? ನಿಮ್ಗೆ ಅನುಕೂಲ ಆದಾಗ ಕೊಡಿ. ನೀನ್ ಕೇಳೋಲ್ಲ ಅಂತ ನಾನ್ ಸುಮ್ಮನಿರೋದು ಧರ್ಮನ? ಹೋಗ್ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಯಾಕೆಂದ್ರೆ ಎಷ್ಟೊತ್ತು? ತೋಟದಲ್ಲಿ ಬಾವಿ ತೆಗಿತಾ ಇರೋದು ನಿನ್ಗೆ ಗೊತ್ತಲ್ಲ. ಕೆಲಸಗಾರಿಗೆ ಕೂಲಿ ಕೊಟ್ಟು ಬರೋ ಕೊಂಚ ಹೊತ್ತಾಯ್ತು. ಗಂಗೆ ಇನ್ನೂ ಬರ್ಲಿಲ್ವೇನು? ಇನ್ನೊಂದು 4-4 ಕಡೆ ಆಳ ಹೋದ್ರೆ ಬರ್ಬಹುದೇನು. ನಾರಾಯಣ ಇಲ್ಲಿ? ಅವನಲ್ಲಿ ಈ ಮನೇಲಿ ಇರ್ತಾನೆ. ಅವನಾಯ್ತು, ರಾಗನಾಯ್ತು. ಭಾರತ್ನ ನೀನು ಈರಮ್ಮನ ಮಗಳಲ್ವಾ? ಅಯ್ಯಯ್ಯಯ್ಯಯ್ಯಯ್ಯ, ಅಮ್ಮನ ಲಕ್ಷಣನ ಮೈಯಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದ್ಯಲ್ಲ. ಈರಮ್ಮ ಮನೇಲಿದ್ದಾಳ? ಮನೆಯಲ್ಲಿದೆ, ಕಾಡ್ನಲ್ಲಿ ಇರ್ತಾಳ. ಏಯ್, ನಾನು ಚಿಕ್ಕರುದ್ರಿ ಹತ್ರ ಮಾತಾಡ್ತಾ ಇದ್ದೀನಿ. ಈರಮ್ಮ ಮನೇಲಿದ್ದಾಳ? ಇದಾನೆ ಸಾವ್ಕಾರ್ರೆ. ಅಯ್ಯೋ ಅಯ್ಯೋ ಅಯ್ಯೋ. ಏಯ್, ರುದ್ರಿ ಭಾರನ್ ಹೊತ್ಕೊಂಡು ನಿಂತಿದ್ದಾಳೆ, ನೋಡ್ತಾ ಇದೆಯೇನೋ? ಏನ್ ಮಾಡ್ಲಿ ಸಾವ್ಕಾರ್ರೆ? ಇಳ್ಸೋ ಭಾರನ. ಅಯ್ಯೋ, ಕೊಡು ಚಿಕ್ಕರುದ್ರಿ. ಬೇಡ, ಪರವಾಗಿಲ್ಲ. ಇಲ್ಲ, ನಮ್ ಸಾವ್ಕಾರ ನನ್ ಊಟ ಹಾಕ್ಬಿಡ್ತಾರೆ. ಕೊಡು ಸಾವ್ಕಾರ್ರೆ. ಇದನ್ ತಗೊಂಡ್ ಹೋಗಿ ಈರಮ್ಮನ್ ತಲೆ ಮೇಲೆ ಇಡ್ಲಾ? ಬೇಡ, ವಿಠೋಬನ್ ತಲೆ ಮೇಲೆ ಸುರಿ. ಹೀಗೆಲ್ಲಾ ಭಾರ ಹೊತ್ಕೊಂಡು ಸೊಂಟ ಉಳ್ಕಿಸ್ಕೊಂಡ್ಬಿಟ್ರೆ ಏನ್ ಗತಿ? ಅಯ್ಯೋ ನೋಡು, ನೀರೆಲ್ಲಾ ತುಳುಕಿಸ್ಕೊಂಡು ಮೈಯೆಲ್ಲಾ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಇನ್ನೇನು, ನೀವು ಮುಟ್ಟಿದ್ರಲ್ಲ, ಆ ಬಿಸಿಗೆ ಎಲ್ಲ ಒಣಗೋಗುತ್ತೆ. ತಲಹರಟೆ. ರುದ್ರೆ, ನಾಳೆಯಿಂದ ದಿನಾನು ತಿಪ್ಪಗನ್ನ ಇಷ್ಟೊತ್ತಿಗೆ ಹೊಳೆ ಹತ್ರ ಕಳಿಸ್ತೇನೆ. ಬಟ್ಟೆ ಒಗೆದು ನೀರು ಹೊತ್ಕೊಂಡು ಅವನು ಹೋಗ್ಲಿ, ನೀನು ರಾಣಿಯಾಗಿ ಹಿಂದೆ ಹೋಗು. ಸಾವುಕಾರು ರಾಜನಾಗಿ ನಿನ್ ಜೊತೆಲೆ ಬರ್ತಾರೆ. ಅಯ್ಯಯ್ಯೋ, ಅಷ್ಟೊಂದು ನಗಬೇಡ. ಯಾಕೆ? ಸಾವುಕಾರು ಮೂರ್ಛೆ ಹೋಗ್ಬಿಡ್ತಾರೆ.
ಹೌದಾ? ಓಡ್ ಹೋಗಿ ಅಮ್ಮಂಗೆ ಹೇಳು, ಹಾಗೆ ಬರ್ತಾ ಪೂಜೆ ಸಾಮಾನು ತಗೊಂಡ್ ಬರೋಕೆ ಹೇಳು. ಎಲ್ಲಿ? ಯಾರಪ್ಪ? ತಾಳಿಯೊಳಗೆ ಗಂಗಾ ಬಂದವಳೆ, ಪೂಜೆ ಮಾಡಕ್ ಬರ್ಬೇಕಂತೆ. ಹೌದಾ? ಹ್ಮ್. ಈಗ್ಲೇ ಬಂದೆ ಅಂತ ಹೇಳು. ಸರಿನ್ರವ. ಏನಂದ್ರೆ? ಇಲ್ಲ ಇಲ್ಲ ಅಯ್ಯೋ, ಇಲ್ಲ ಇಲ್ಲ. ಅಯ್ಯೋ ಸುಮ್ಮನೆ ಎಷ್ಟು ದಿನ ಅಂತ ಹೀಗಳ್ತೀಯ ರತ್ನ? ಅದೃಷ್ಟದಲ್ಲಿ ಇದ್ದಿದ್ದಾಯ್ತು. ನೀನ್ ಹೀಗಳ್ತಾ ಕೂತ್ಬಿಟ್ರೆ ಈ ಮಗುನ ನೋಡ್ಕೊಳ್ಳೋರು ಯಾರು ಹೇಳು? ಇವನಿಗೋಸ್ಕರ ನಿನ್ನ ದುಃಖನ ಮರೆತು ನಗನಗ್ತಾ ಇರ್ಬೇಕಮ್ಮ. ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಂಡು ಹೇಗಮ್ಮ ನಗ್ಲಿ, ಹೇಗ್ ನಗ್ಲಿ? ಅದೇ ಪ್ರಪಂಚ ಕಣೆ ಹುಚ್ಚಿ. ನಮ್ಮ ಹೊಟ್ಟೆಯಲ್ಲಿ ಕೆಂಡ ಹುಯ್ಕೊಂಡಿದ್ರು ಇನ್ನೊಬ್ಬರಿಗೆ ನಮ್ಮ ದುಃಖದ ಬೆಂಕಿ ಹಂಚಬಾರದು. ಅದು ಬಿಟ್ಟು ನಾವು ಅತ್ತು ಸುತ್ತಲಿರೋರು ಅಳೋ ಹಾಗೆ ಮಾಡಿದ್ರೆ ಹೋದ ವಸ್ತು ತಿರ್ಗಾ ಬರ್ತೀಯ. ಮುಂದೆ ಏನ್ ಮಾಡ್ಬೇಕು, ಎಲ್ಲಿರ್ಬೇಕು ಅಂತ ಆಲೋಚನೆ ಮಾಡಮ್ಮ. ಎಲ್ರ ಮನೆ ದೋಸೆನೂ ತೂತೆ ನಿಜ, ಆದ್ರೆ ಈ ಮನೆ ಕಾವಲಿನೇ ತೂತೆ. ಅಲ್ ಸಾಲ, ಇಲ್ ಸಾಲ, ಪಕ್ಕದಳ್ಳಿ ಸಾಲ, ಪಟೇಲ್ನ ಹತ್ರ ಸಾಲ, ಪೋಸ್ಟ್ ಮಾಸ್ಟರ್ ಹತ್ರ ಸಾಲ. ಇಷ್ಟು ಸಾಲದು ಅಂತ ಬೇರೆಯವ್ರ ಸಾಲಕ್ಕೆ ಇವನ್ ಜಾಮೀನ್ ರುಜು. ಅವಿವೇಕಿ ತನ್ನ ಮನೆ ಉರ್ಸಿ ಊರ್ಗೆಲ್ಲ ಬೆಳಕು ತೋರ್ಸಕ್ ಹೋಗಿದ್ದಾನೆ. ಈಗ ಯಾರು ಬರ್ತಾರಂತೆ ಅವನ್ ಸಂಸಾರ ನಿಗ್ಸೋಕೆ? ಸುಮ್ಮನೆ ಸತ್ತೋರ್ ನಂದು ಏನು ಪ್ರಯೋಜನ ರಾಘವೇಂದ್ರು? ಒಂದ್ ಕೆಲಸ ಮಾಡು, ಹೇಗೂ ಚೂರು ಪಾರು ಆಸ್ತಿ ಬಿಟ್ಟು ಹೋಗಿದ್ದಾರೆ ಸೀತಾರಾಮರಾಯರು, ಅದನ್ನು ಮಾರ್ಬಿಟ್ಟು ಇರೋ ಸಾಲ ತೀರಿಸ್ಬಿಡಿ. ಆಮೇಲೆ ರತ್ನ ಏನ್ ಮಾಡ್ಬೇಕು? ತಿರ್ಪೆ ಎತ್ಬೇಕೇನು? ಯಾಕ್ರಾಯ್ರಿ ಅವಳಪ್ಪ ನಾನಿಲ್ವೇ? ಬಳ್ಳಿಗೆ ಕಾಯಿ ಬರಾನೆ, ಊರಿಗೆ ಕರ್ಕೊಂಡು ಹೋಗ್ತೀನಿ, ನೋಡ್ಕೋತೀನಿ. ಎಲ್ಲ ನಾವೇ ನಿರ್ಧಾರ ಮಾಡಿದ್ರೆ ಹೇಗೆ? ರತ್ನನ್ನು ಒಂದ್ ಮಾತು ಕೇಳಿ ಆಮೇಲೆ ಹೇಗ್ ಬೇಕೋ ಹಾಗೆ ಮಾಡಿ. ನಿಜ, ಆದ್ರೆ ಅವಳಿಗೆ ಈ ವಿಷಯ ತಿಳಿಸೋರು ಯಾರು? ನೀವೇ ಒಂದ್ ಮಾತು ಹೇಳ್ಬೋದಲ್ಲ? ಬೇಡ ಬೇಡ ಕಮಲ, ನೀನೇ ಹೋಗಿಡು. ಎಷ್ಟೇ ಆಗ್ಲಿ ನಿನ್ನನ್ನ ಹೆತ್ತವಳಿಗಿಂತ ಜಾಸ್ತಿ ಆಗಿ ಪ್ರೀತಿಸ್ತಾಳೆ. ಅವಳು ಮುಖ ನೋಡಿದ್ರೇನೆ ನನ್ ಕರುಳು ಕತ್ತರಿಸುತ್ತೆ. ಇನ್ನು ನಾನು ಹೋಗಿ ಯಾವ ಬಾಯಿಂದ ಮನೆ ಮಠ ಮಾರ್ಕೊಂಡು ಊರಿಗೆ ಹೋಗು ಅಂತ ಹೇಳಿ. ರಾಗಣ್ಣ, ನೀನೇ ಹೋಗಪ್ಪ. ನಿನ್ ಮಾತು ಅಂದ್ರೆ ಅವಳು ಯಾವತ್ತೂ ತೆಗೆದು ಹಾಕೋಲ್ಲ. ಹೋಗು. ಹೋಗ್ತೀನಿ ಹೋಗ್ತೀನಿ. ಸಲಹೆ ಕೊಡಕ್ಕೆ ಅಂದ್ರೆ ಎಲ್ರೂ ಸಿದ್ಧ, ಕೆಲಸ ಮಾಡಕ್ಕೆ ಅಂದ್ರೆ
ರತ್ನಕ್ಕ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ರತ್ನಕ್ಕ. ಹೇಳು ರಾಘಣ್ಣ. ನಮ್ ಸೀತಾರಾಮ ಮಾಡಿರೋ ಅವಿವೇಕಲ್ಲ ಗೊತ್ತಾಗಿರ್ಬೇಕು. ಅಯ್ಯೋ, ಅವ್ರನ್ನ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರಿದೆ ಮಾತಾಡ ರಾಘಣ್ಣ. ಈಗ ಅವನು ಸುತ್ತಮುತ್ತಲ ಬೇಕಾದ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನೀನು ಒಪ್ಕೊಂಡ್ರೆ ಇರೋ ಜಮೀನು ಈ ಮನೆ ಎಲ್ಲ ಮಾರಾದ್ರೂ ಸಾಲ ತೀರಿಸ್ಬಿಡೋಣ ಅಂತ. ಆಮೇಲೆ ನಾನು ನನ್ನ ಮಗು ನಿಮ್ ತಂದೆ ನಿನ್ನ ಊರಿಗೆ ಕರ್ಕೊಂಡು ಹೋಗ್ತಾರಂತೆ. ಏನ್ ರಾಘಣ್ಣ, ಅವರಿರೋ ತನಕ ನಿನ್ ತಂಗಿ ಆಗಿದ್ದು ನಾನು, ಅವರು ಸತ್ತು ಹೋದ್ಮೇಲೆ ಎಷ್ಟು ದೂರದವಳಾಗ್ಬಿಟ್ನಲ್ಲ. ಇಲ್ಲ ಇಲ್ಲ ರತ್ನಕ್ಕ, ಮತ್ತೆ ನಾನು ಹಾಗೆ ಹೇಳಿಲ್ಲ. ನಾನ್ ಏನ್ ಅಪರಾಧ ಮಾಡಿದ್ದೀನಿ ಅಂತ ಈ ಊರಿಂದ ಈ ಮನೆಯಿಂದ ನನ್ನನ್ನು ಹೊರಗಾಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೆ ರಾಘಣ್ಣ ನೀನು. ಸೀತಾರಾಮ ನಿನ್ನ ಎಂತ ಕೂದಿಯೋ ನೀನು ಮುಳುಸ್ ಹೋಗಿದ್ದಾನಂತ ನಿನಗೆ ಗೊತ್ತಿಲ್ಲ ರತ್ನಕ್ಕ. ಅವ್ನು ಮಾಡಿರೋ ಸಾಲ ಹೇಗೆ ತೀರ್ಸೋದು? ರಾಘಣ್ಣ, ಅವರು ತನ್ನ ಹೆಂಡತಿ ಮಕ್ಕಳ ತಲೆ ಮೇಲೆ ಸಾಲ ಬಿಟ್ಟು ಹೋಗಿದ್ದಾರೆ ನಿಜ. ಅದನ್ನು ತೀರ್ಸೋಕೆ ಮಗನ್ನೂ ಕೊಟ್ಟು ಹೋಗಿದ್ದಾರೆ ರಾಘಣ್ಣ. ನೋಡು, ಇಂಥ ಚಿನ್ನದ ಗಣ್ಣಿನ ಇಟ್ಕೊಂಡು ಆ ಸಾಲ ತೀರ್ಸೋಕೆ ನಾನು ಹೆದರ್ಕೋಬೇಕೇನು? ಇವತ್ತು ನಾಳೆನು ನಿಧಾನವಾಗಿ ತೀರ್ಸೋಣ. ರತ್ನಕ್ಕ, ನೋಡು, ಎಲ್ಲೋ ಬೆಳೆದದ್ ನನ್ನನ್ನು ಮದುವೆ ಮಾಡ್ಕೊಂಡು ಅವರು ಈ ಮನೆ ಕರ್ಕೊಂಡು ಬಂದ್ರು. ಯಾಕೆ ಈ ಮನೆ ಕತ್ಲಾಗಿರ್ಬಾರ್ದು, ದೀಪ ಹಚ್ಚಿ ಸದಾ ಬೆಳಗ್ತಾನೆ ಇರ್ಬೇಕು ಅಂತ. ಇದು ಅವ್ರ ಮನೆ, ಅವ್ರ ತಂದೆ ತಾತ ಬೆಳಕ್ ಮನೆ. ಈ ಮನೆನ ಇನ್ನೊಬ್ಬರ ಕೈಗೊಪ್ಸಿ ಅವ್ರ ಮಗನ್ ಪಾಲಿಗೆ ಇಲ್ಲದ ಹಾಗೆ ಮಾಡ್ಲೇನು ರಾಘಣ್ಣ? ಇಲ್ಲ ರಾಘಣ್ಣ, ಇಲ್ಲ. ತಲೆ ಮೇಲೆ 1000 ಸಿಟ್ಲು ಬಿದ್ರು ಅವರಿದ್ದ ಈ ಮನೆ ಬಿಟ್ಟು ನಾನ್ ಕದ್ಲೋದಿಲ್ಲ ರಾಘಣ್ಣ. ಈ ಮನೆ ಬಿಟ್ಟು ನಾನು ಕದ್ಲೋದೇ ಇಲ್ಲ. ಅಂತೂ ಬಯಸಿ ಕಷ್ಟನೇ ಹೊತ್ಕೋಬೇಕು ಅಂತೀಯ? ನಂದು ಹೋಗ್ತಿರೋ ಈ ಮನೆ ದೀಪ ನಿನ್ನಿಂದಾನೇ ಉರಿಬೇಕು ರಾಘಣ್ಣ, ನಿನ್ನಿಂದಾನೇ ಉರಿಬೇಕು. ಎಂಥ ಮಾತಾಡ್ತಿರತ್ನಕ್ಕ? ನಿನ್ನ ಜೀವ ತೈಲಾನೇ ಎರ್ದು ಈ ಮನೆ ದೀಪ ಉರಿಸ್ತಿರುವಾಗ ಈ ದೀಪ ಇನ್ನಿಗೂ ಆರೋದಿಲ್ಲ. ರಾಘಣ್ಣ, ನಿನ್ ಬಾಯಿ ಹರಕೆಯಿಂದ ಅಷ್ಟಾದ್ರೆ ಸಾಕು. ನಿನ್ನ ಹರಿಸೋಷ್ಟು ಯೋಗ್ಯತೆ ನನಗಿಲ್ಲ ರತ್ನಕ್ಕ. ಯಾಕೆಂದ್ರೆ ನೀನು ಸಾಕ್ಷಾತ್ ದೇವತೆ. ನನ್ ಮಾತು ನಂಬು. ಇವತ್ತಿಂದ ನನ್ನ ಬಾಳು ನಿನ್ ಸೇವೆಗೆ ಮೀಸಲು. ರಾಘಣ್ಣ, ನಿನ್ನ ಈ ಮಾತು ಕೇಳೋಕೆ ಅಯ್ಯೋ ಅವರಿಲ್ವಲ್ಲ ರಾಘಣ್ಣ. ಅಯ್ಯೋ, ಅಮ್ಮ ಅಮ್ಮ ಅವರಿಲ್ವಲ್ಲ, ಅಮ್ಮ ಅವರಿಲ್ವಲ್ಲ ಅಮ್ಮ. ವಿಠೋಬಪ್ಪ ಕರಿತಾ ಅವ್ರೆ. 8 ಗಂಟೆ ಆಗೋಂಗಿಲ್ಲ. ಒಳ್ಳೆ ಹೇಳ್ ಕಳಿಸ್ತಾನಂಗ್ ಬಂದ್ಬಿಡ್ತಾನೆ. ಒಳ್ಳೆ ಬೇವರ್ಸಿ ಸಾವಾಸ ಆಗೋಯ್ತಲ್ಲ. ರುದ್ರಿ, ಅಂಗಡಿ ಬಾಗ್ಲಾಕೊಂಬ. ಬರೋವಾಗ ಒಂದಷ್ಟು ಮಂಡಕ್ಕಿ, ಖಾರ ಸೇವೆ, ನಾಕ್ ಬಿಳಿ ವಿಳೆದೆಲೆ ಇಡ್ಕೊಂಬ. ಸರಿ ಕಣವ. ಬೇಗ ಬಾ ಅಂದ್ರೆ ಇಷ್ಟೊತ್ತ ಮಾಡೋದು? ನಂಗೂ ನಿನ್ನಂಗೆ ಕೆಲ್ಸ ಒಗ್ತಾರ ಇಲ್ದಿದ್ರೆ ಕೂಗ್ತಿದ್ದಂಗ್ ಓಡ್ ಬರ್ತಾ ಇದ್ದೆ ನೋಡು. ಇವಾಗ್ಲೇ ಹೇಳ್ತೀನಿ, ಈಗ ನನ್ ಕಾಸು ಹೇಳ್ಬೇಡ. ನೀನ್ ನನ್ನೊಂದ್ ಮಾತು ನಡ್ಸ್ಕೊಡ್ತೀನಿ ಅಂದ್ರೆ ಇನ್ಮೇಲೆ ನಿನ್ನ ಹತ್ರ ಕಾಸು ಕೇಳೋದನ್ನ ಬಿಟ್ಬಿಡ್ತೀನಿ. ಏನದು? ಆ ಸೀತಾರಾಮ ಹಿಂಗೆ ನೀನ್ ಎಷ್ಟು ಸಾಲ ಕೊಟ್ಟಿದ್ದೆ? 2,500. ಯಾಕೆ ಪ್ರಥಮ ಕೇಳಿದ್ರ? ರಾಘಣ್ಣನ? ನಾನೇ ಕೇಳ್ದೆ. ಆ ಸಾಲ ನೀ ತೀರಿಸ್ತೀಯಾ? ಹಂಗಲ್ಲ ಇರಿ, ನೀ ಕೊಟ್ಟಿರೋ ಅಸಲು ಅದಕ್ಕೆ 2ರಷ್ಟು ಬಡ್ಡಿ ನಿಂಗೆ ಬೇಕೋ ಬೇಡವೋ? ಬರೋ ದುಡ್ಡನ್ನ ಯಾರ್ ಬೇಡ ಅಂತಾರೆ.
ಅದನ್ನ ವಸೂಲಿ ಮಾಡಕ್ಕೊಂದು ಉಪಾಯ ಸಿಕ್ತು, ಅದನ್ನ ಹೇಳೋಣ ಅಂತ. ಏನದು? ಸೀತಾರಾಮಯ್ಯ ನಂಜಾಪುರ ಶಾನ್ಭೋಗ್ಯ ಮಾಡ್ತಿರ್ಲಿಲ್ವಾ, ಅದು ನೋಡ್ಕೊಳಕ್ ಬೇರೆ ಯಾರಾದ್ರೂ ಒಬ್ರು ಬೇಕು ತಾನೆ? ಯಾಕೆ ಅವನ್ ಮಗ ಇಲ್ವಾ? ಅವ್ನಿಗೆ ಇನ್ನೂ 4 ವರ್ಷ, ಮೈನರ್. 18 ವರ್ಷ ತುಂಬವರೆಗೂ ಬೇರೆ ಯಾರಾದ್ರೂ ಬೇಕಲ್ವಾ? ನೀನ್ ಹೂ ಅಂದ್ರೆ ನಾನ್ ನೋಡ್ಕೋತೀನಿ. ನಿನ್ ಮುಖಕ್ಕೆ ಬೆಂಕಿ ಹಾಕ. ಗಂಡನ್ ಕಳ್ಕೊಂಡು ಆ ಹೆಣ್ ಕಣ್ಣೀರ್ ಹಾಕ್ತಾ ಇದ್ರೆ ಏನಾದ್ರೂ ಸಹಾಯ ಮಾಡೋದ್ ಬಿಟ್ಟು ಸೀತಾರಾಮಯ್ಯನ್ ಪೋಟ್ಗೆ ಹಣನ ಲಪ್ಟಾಯ್ಸಕ್ ನೋಡ್ತಾ ಇದೀಯಾ? ನಿನ್ ಚಿಕ್ಕರುದ್ರಿ ಆಣೆಗೂ ಆ ಹಣ ನನಗ್ ಬೇಕಾಗಿಲ್ಲ, ಅರ್ಧ ಅವ್ರಿಗೆ ಕೊಟ್ಬಿಡ್ತೀನಿ. ಮತ್ತೆ ಶಾನ್ ಭೋಗ್ಯಲ್ ಬರೋ ಪೋಟ್ಗಿ ನಿನ್ ಅಸಲು ಬಡ್ಡಿಗೆ, ಮೇಲ್ ಬರೋ ಶಾಖಾಯ ಲವಣಾಯ ಮಾತ್ರ ನಂಗೆ. ಇದೇ ನೀನ್ ದೊಡ್ಡ ಮನಸ್ಸು ಮಾಡಿದ್ರೆ ನಾನು ಒಬ್ಬ ಮನುಷ್ಯ ಆಗ್ತೀನಿ. ಎಲ್ಲ ನಿನ್ ಕೈಲಿದೆ. ಅದ್ ಸರಿ, ರತ್ನವ ಒಪ್ಪಿದ್ರು ರಾಘಣ್ಣ ಒಪ್ಬೇಕಲ್ಲ? ನೀನ್ ಆಕೇನು ಒಪ್ಸು, ನಾನ್ ಇವನ್ ಒಪ್ಪಿಸ್ತೀನಿ. ಒಪ್ಪದಿದ್ರೆ ಸಾಲ, ಬಡ್ಡಿ, ಪತ್ರ, ಕೋರ್ಟು ಕಚೇರಿ ಅಂತ ಹೆದರ್ಸಿದ್ರಾಯ್ತು. ಏನಂತೆ? ನೋಡೋಣ. ಇರಿ, ನಂಗ್ ಗೊತ್ತು ನೀನ್ ನನ್ ಮಾತಿಗೆ ಯಾವತ್ತೂ ಮೀರಲ್ಲ ಅಂತ. ನಿನ್ನ ಹತ್ರನೂ 2,500 ರೂಪಾಯಿ ಸಾಲ ತಗೊಂಡಿದ್ರ? ನಾನ್ ಸುಳ್ಳು ಹೇಳ್ತೀನಿ ರತ್ನವ. ಅವಸರ ಬೇಕು ಅಂತ ತಗೊಂಡ್ ಹೋದ್ರು. ಬೇಕಾದ್ರೆ ನೋಡಿ, ಅವರೇ ಬರ್ಕೊಟ್ಟಿದ್ದಾರೆ. ಇಲ್ಲ ಇರ್ಲಿ ಏರಮ್ಮ, ಹಣ ಈಗ್ಲೇ ಬೇಕಾಗಿತ್ತ? ಬೇಕು ಕಣವ. ಸಾಲ್ಗಾರರು ನನ್ ಕತ್ತು ಮೇಲೆ ಕೂತಿದ್ದಾರೆ. ಬೇರೆ ದಾರಿ ಇಲ್ಲದೆ ನಾನು ಇಲ್ಲಿಗೆ ಬಂದೆ. ನಮ್ ದುರದೃಷ್ಟ ನೋಡು, ನೀನ್ ನಮ್ಮ ಅವಸರಕ್ಕೆ ಕೊಟ್ಟೆ, ಆದ್ರೆ ನಿನ್ನ ಅವಸರಕ್ಕೆ ಕೊಡೋಕ್ ಆಗ್ತಾ ಇಲ್ಲ ನೋಡು. ರಾಘಣ್ಣ ಬರ್ಲಿ, ಅವನ ಹತ್ರ ಮಾತಾಡಿ ಹೇಳಿ ಕಳಿಸ್ತೀನಿ. ಹೇಗಾದ್ರೂ ಮಾಡಿ ಇವತ್ ನಾಳೆಯಲ್ಲಿ ಹಣ ಕೊಟ್ಬಿಡಿ ರತ್ನವ. ಅದು ಹೇಗೆ ಹೇಳಕ್ಕಾಗುತ್ತೆ? ರಾಘಣ್ಣನ ಹತ್ರ ವಿಚಾರಿಸಿ ತಿಳಿಸ್ತೀನಿ. ಸರಿ ರತ್ನವ, ನಿಮ್ ಹತ್ರ ಒಂದ್ ವಿಷಯನ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಏನ್ ಸಂಕೋಚ, ಹೇಳು. ನಿಮ್ಗೆ ವಿಠೋಬಾ ಗೊತ್ತಲ್ವಾ? ವಿಠೋಬಾ ಅವನು ನಮ್ ಶಾನ್ ಭೋಗ್ರ ಸ್ನೇಹಿತ ರತ್ನವ. ನಾನು ನಿಮ್ ಹತ್ರ ಬಾಕಿ ಕೇಳ್ತೀನಿ ಅಂತ ಗೊತ್ತಾದಾಗ, ನೋಡು ಸೀತಾರಾಮಯ್ಯ ನನ್ ಪ್ರಾಣ ಸ್ನೇಹಿತ, ಬೇಕಾದ್ರೆ ಆ ಸಾಲನ ನಾನ್ ವಾಪಸ್ ಕೊಡ್ತೀನಿ. ನೀನ್ ರತ್ನಕ್ಕನ್ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ಬೇಡ ಅಂತ ಬೈದ. ಬೇಡಮ್ಮ ಬೇಡ, ಸ್ನೇಹನ ಹಾಗೆಲ್ಲ ದುರುಪಯೋಗ ಪಡಿಸ್ಕೋಬಾರ್ದು. ಅವನೇನ್ ಸುಮ್ಮನೆ ಕೊಡ್ತಾ ಇದ್ದಾನ ರತ್ನವ? ನೀವೊಂದ್ ಚಿಕ್ಕ ಉಪಕಾರ ಮಾಡ್ಕೊಟ್ರೆ ಸಾಕು ಅವನ್ಗೆ. ಏನದು? ಈಗ ನಂಜಾಪುರ್ ಶಾನ್ಭೋಗ್ಯನ ಯಾರು ನೋಡ್ಕೋತಾ ಇದ್ದಾರೆ? ಇನ್ನು ಆ ವಿಷಯನ ಯೋಚನೆ ಮಾಡಿಲ್ಲ ಈರಮ್ಮ. ಹಾಗಾದ್ರೆ ನಮ್ ವಿಠೋಬನ್ಗೆ ಆ ಶಾನ್ಭೋಗ್ಯನ ವಹಿಸ್ಕೊಟ್ಬಿಟ್ರೆ 2,500 ರೂಪಾಯಿ ಅಸಲು, ಇಲ್ಲಿವರೆಗಾಗಿರೋ 2,500 ರೂಪಾಯಿ ಬಡ್ಡಿ, ಒಟ್ಟು 5,000 ರೂಪಾಯಿ ಅವನೇ ಕೊಟ್ಬಿಡ್ತಾನಂತೆ. ಈ ವ್ಯವಹಾರ ಅಲ್ಲ, ನನಗೊಂದು ಗೊತ್ತಿಲ್ಲ ಈರಮ್ಮ. ನಾನು ಎಲ್ಲ ಜವಾಬ್ದಾರಿನೂ ರಾಘಣ್ಣನ್ಗೆ ಬಿಟ್ಟಿದ್ದೀನಿ. ಅವನು ಹೇಗೆ ಹೇಳ್ತಾನೋ ಹಾಗೆ ಮಾಡ್ತೀನಿ. ಈ ವಿಚಾರ ನಿಮಗ್ ಸಂಬಂಧಪಟ್ಟದ್ದು. ರಾಘಣ್ಣ ಯಾಕೆ, ನೀವೇ ಹೇಳ್ಬೋದಲ್ಲ. ನನ್ಗೇನ್ ಪ್ರಪಂಚ ಜ್ಞಾನ ಇದೆ? ರಾಘಣ್ಣ ಬರ್ಲಿ ಈರಮ್ಮ. ಸರಿ, ನಾನ್ ಬರ್ತೀನಿ ರತ್ನಮ್ಮ. ಹಾಗೆ ನನ್ ದುಡ್ಡಿನ ವಿಚಾರನೂ ವಿಚಾರಿಸಿ. ಇಂಥ ಸಮಯದಲ್ಲಿ ನೀವು ನನ್ನ ಹಣ ಕೊಟ್ರೆ ದಾನ ಕೊಟ್ಟಷ್ಟು ಪುಣ್ಯ ಬರುತ್ತೆ. ಬರ್ತೀನಿ.